ಕುಂಬಳೆ ಸೀಮೆಯ ಹಾಗೂ ಉತ್ತರ ಕೇರಳದ ಪ್ರಸಿದ್ಧ ದೇವಾಲಯವಾದ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಾಲಯವು ಇದೀಗ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆಯ ಸಂಭ್ರಮದಲ್ಲಿದೆ. ಮಾರ್ಚ್ 27ರಿಂದ ಏಪ್ರಿಲ್ 7ರವರೆಗೆ ಶ್ರೀ ಕ್ಷೇತ್ರದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ, ಮೂಡಪ್ಪ ಸೇವೆ ಇತ್ಯಾದಿ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಲಿದೆ ಎಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಮಧುಸೂದನ್ ಮಂಗಳೂರು ತಿಳಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕಳೆದ 13 ವರ್ಷಗಳಿಂದ ಇಲ್ಲಿ ನವೀಕರಣ ಕಾಮಗಾರಿಗಳು ನಡೆಯುತ್ತಿರುವುದು ಎಲ್ಲರಿಗೂ ತಿಳಿದ ವಿಷಯವಾಗಿದೆ. ಮಲಬಾರ್ ದೇವಸ್ವಂ ಮಂಡಳಿಯ ರೂಪೀಕರಿಸಿದ ನವೀಕರಣ ಸಮಿತಿಯು ಕ್ಷೇತ್ರದ ನವೀಕರಣದ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದೆ. ಕ್ಷೇತ್ರದ ನವೀಕರಣ ಕಾಮಗಾರಿಗಳಿಗೆ ಇದೀಗ ಸುಮಾರು 24 ಕೋಟಿ ರೂಪಾಯಿಗಳು ಖರ್ಚು ಮಾಡಲಾಗಿದೆ. ಶ್ರೀ ಕ್ಷೇತ್ರದಲ್ಲಿ ಮಾರ್ಚ್ 26ರಂದು ಸಂಜೆ 3 ಗಂಟೆಗೆ ಮದೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಹೊರೆಕಾಣಿಕೆ ಕ್ಷೇತ್ರಕ್ಕೆ ಸಮರ್ಪಣೆಯಾಗಲಿದೆ. ಕೇಂದ್ರದ, ರಾಜ್ಯದ ಹಾಗೂ ಕರ್ನಾಟಕದ ಪ್ರಧಾನ ನೇತಾರರು ಮತ್ತು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆಯಿದ್ದು, ಯತಿವರೇಣ್ಯರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಲಿದ್ದಾರೆ ಎಂದು ಹೇಳಿದರು. ಕುಂಬಳೆ ಸೀಮೆಯ ಉತ್ತರ ಕೇರಳದ ಪ್ರಸಿದ್ಧ ದೇವಾಲಯಗಳಲ್ಲಿ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರ ನಮಗೆಲ್ಲ ತಿಳಿದಂತೆ ಇದೀಗ 14 ವರ್ಷಗಳ ನಿರಂತರ ಶ್ರಮದಾನದಿಂದ, ಊರ ಪರವೂರ ಭಕ್ತರ ಸಹಕಾರದಿಂದ, ಸ್ವಯಂ ಸೇವಕರ ಅವಿರತ ಶ್ರಮದಿಂದ ಇದೀಗ ನಾವು ಬ್ರಹ್ಮಕಲಶೋತ್ಸವದ ಸಡಗರದಲ್ಲಿದ್ದೇವೆ. ಮಲಬಾರ್ ದೇವಸ್ವಂ ಬೋರ್ಡ್ ಅವರು ರೂಪೀಕರಿಸಿದಂಥ ನವೀಕರಣ ಸಮಿತಿ ಈ ಜೀರ್ಣೋದ್ಧಾರ ಕಾರ್ಯವನ್ನು ತನ್ನ ಹೆಗಲೇರಿಸಿಕೊಂಡಿತ್ತು. ಬಹಳ ಆರ್ಥಿಕವಾಗಿ ಸುಮಾರು 24 ಕೋಟಿ ಇದುವರೆಗೆ ಖರ್ಚು ವೆಚ್ಚವಾದರೂ ಕೂಡ ಅದು ಆ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಮರದ ಕಸೂತಿ ಕೆಲಸವಾಗಲಿ ಎಲ್ಲ ಕೆಲಸಗಳನ್ನು ನಾವು ವೀಕ್ಷಿಸಿದರೆ ಇದೊಂದು ನಮ್ಮ ಇತಿಹಾಸದಲ್ಲಿ ಒಂದು ಅದ್ಭುತವಾದ ದೇವಾಲಯವಾಗಿ ಈಗ ಮೂಡಿಬಂದಿದೆ. ಇದೇ ತಿಂಗಳು ಮಾರ್ಚ್ 27ರಿಂದ ಏಪ್ರಿಲ್ 7ರ ತನಕ ಶ್ರೀ ಕ್ಷೇತ್ರದಲ್ಲಿ ಅಷ್ಟಬಂಧ ಬ್ರಹ್ಮಕಲಶ ಮತ್ತು ಮೂಡಪ್ಪ ಸೇವೆ ಇತ್ಯಾದಿ ಕಾರ್ಯಕ್ರಮಗಳು ಬಹಳ ಅದ್ದೂರಿಯಾಗಿ ನಡೆಯಲಿದೆ. ಕಾರ್ಯಕ್ರಮದ ಯಶಸ್ಸಿಗಾಗಿ ವಿವಿಧ ಪಂಚಾಯತ್ಗಳಲ್ಲಿ ವಿವಿಧ ಸಮಿತಿಗಳನ್ನು ರೂಪೀಕರಿಸಿ ಆಮಂತ್ರಣ ಪತ್ರಿಕೆ ವಿತರಣೆ, ಹೊರೆಕಾಣಿಕೆ ಸಂಗ್ರಹ ಹಾಗೆ 10 ಹಲವು ಕೆಲಸಗಳು ಸುಮಾರು 2 ತಿಂಗಳುಗಳಿಂದ ನಡೀತಾ ಇದೆ. ಯತಿಶ್ರೇಷ್ಠರಾದ ಎಡನೀರು, ಮಾಣಿಲ, ಉರಿಯೂರು, ಕೊಂಡೆವೂರು, ರಾಮಚಂದ್ರಾಪುರ, ಆನೆಗುಂದಿ ಹಾಗೂ ಉಡುಪಿ ಅಷ್ಟಮಠದ ಸ್ವಾಮೀಜಿಯವರು ತಮ್ಮ ಬೆಂಬಲ ಹಾಗೂ ಆಶೀರ್ವಾದವನ್ನು ನೀಡಿರುತ್ತಾರೆ. ಬಹಳ ವಿಶೇಷ ಅಂತ ಹೇಳಿದರೆ ಅಲ್ಲಿ ಶಿವನ ಸಾನ್ನಿಧ್ಯ ಇದ್ದರೂ ಕೂಡ ಅಲ್ಲಿ ಶ್ರೀ ಸಿದ್ಧಿವಿನಾಯಕ ದೇವರಿಗೆ ಒಂದು ವಿಶೇಷ ಸ್ಥಾನವಿದೆ. ಗೋಡೆಯಿಂದ ಮೂಡಿಬಂದ ಸಿದ್ಧಿವಿನಾಯಕನ ವಿಗ್ರಹವೇ ಬಹಳ ಅದ್ಭುತವಾಗಿದೆ. ಅದು ಅಲ್ಲಿಯ ಆಕರ್ಷಣಾ ಬಿಂದುವಾಗಿದೆ. ಒಂದು ಮುಷ್ಟಿ ಅಕ್ಕಿ ಆದರೂ ಕೂಡ ಅವನವನ ಇದು ಸಾಮರ್ಥ್ಯಕ್ಕೆ ಸರಿಯಾಗಿ ಅಲ್ಲಿ ಶರಾವ್ ಕ್ಷೇತ್ರಕ್ಕೆ ತಲುಪಿಸಬೇಕು. ಒಂದು ತೆಂಗಿನಕಾಯಿ ಆದರೂ ಕೂಡ ನಮ್ಮ ಈ ಒಂದು ಅಪೂರ್ವ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕರಿಸುವ ಉದ್ದೇಶದಲ್ಲಿ ನಾವೆಲ್ಲರೂ ಅಲ್ಲಿ ಶರಾವ್ ಕ್ಷೇತ್ರದಲ್ಲಿ ಬಂದು ನಮ್ಮ ಏನು ಕಾಣಿಕೆ ನಮಗೆ ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿದೆ. ಅದಕ್ಕೆಲ್ಲ ಮಂಗಳೂರಿನಿಂದ ಕೆಲವರಿಗೆ ಅಷ್ಟು ದೂರ ಬರಲಿಕ್ಕೆ ಸಾಧ್ಯವಿಲ್ಲದಂಥ ಪರಿಸ್ಥಿತಿ ಇದ್ದವರಿಗೆ ಆ ಕಾಣಿಕೆಯನ್ನು ಶರಾವ್ ದೇವಸ್ಥಾನದಲ್ಲಿ ನಾವು ಸಲ್ಲಿಸಬಹುದು. ಹಾಗಿರುವಾಗ ಇಂಥ ಒಂದು ಬಹಳ ಅಪರೂಪವಾದಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ತನು ಮನ ಧನ ಸಹಾಯದಿಂದ ನಮ್ಮನ್ನು ಪ್ರೋತ್ಸಾಹಿಸಿ ಶ್ರೀ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ತೇನೆ. ಅದೇ ರೀತಿಯಲ್ಲಿ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾರ್ತಿಕ್ ಶೆಟ್ಟಿ ಮಚ್ಬೇಲ್, ಸುಕುಮಾರ್ ಕುದ್ರೆಪಾಡಿ, ರಾಜೇಶ್ ಮಾಸ್ಟರ್, ವಿಜಯ್ ರೈ ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. Tandoor Family Restaurant brings you Mangalorean Seafood Thali.
all 12 varieties of items available in thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.